ಪ್ರೈಮ್ ಟೈಮ್ಗೆ ಸ್ವಾಗತ. ರಾಜ್ಯದಲ್ಲಿ ಜಾತಿ ಜನಗಣತಿ ಯುದ್ಧ ಜೋರಾಗ್ತಾ ಇದೆ. ವರದಿ ಜಾರಿ ಮಾಡಲೇಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಠ ಹಿಡಿದು ಕೂತಿದ್ದಾರೆ. ಆದರೆ ಕಾಂಗ್ರೆಸ್ ಶಾಸಕರೇ ಸಿದ್ದರಾಮಯ್ಯ ನಡೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗ್ತಾ ಇದೆ ಹಾಗಿದ್ರೆ ಸ್ವಂತ ಪಕ್ಷದಲ್ಲಿ ರಿಪೋರ್ಟ್. ಜಾತಿ ಗಣತಿ ಯುದ್ಧದೋಳ್ಸಿದ್ದು ಕಂಗಾಲು. ನಾಳೆಯ ಕ್ಯಾಬಿನೆಟ್ನಲ್ಲಿ ಭಿನ್ನರಾಗ ಫಿಕ್ಸ. ದಶಕದ ಬಳಿಕ ರಾಜ್ಯ ಸರ್ಕಾರ ಜಾತಿ ಜನಗಣತಿಗೆ ಮೆತ್ತಿದ್ದ ಧೂಳು ಜಾಡಿಸಿದೆ. ಕಳೆದ ವರ್ಷ ವರದಿ ಕೈ ಸೇರಿದ್ರೂ ಕಳೆದ ವಾರ ಸಿದ್ದರಾಮಯ್ಯ ಆರತಿ ಎತ್ತಿ ವರದಿ ಮಂಡನೆ ಮಾಡಿದ್ದಾರೆ. ನಿರೀಕ್ಷೆಯಂತೆಯೇ ಪ್ರಬಲ ಜಾತಿಗಳಾದ ಒಕ್ಕಲಿಗ, ಲಿಂಗಾಯತರು ವರದಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾಳೆ ನಡೆಯೋ ಕ್ಯಾಬಿನೆಟ್ನಲ್ಲಿ ಭಿನ್ನರಾಗ ಏಳಬಹುದು ಎನ್ನಲಾಗ್ತಿತ್ತು. ಅದಕ್ಕೂ ಮುನ್ನವೇ ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯ ವಿರುದ್ಧ ಗುಟುರು ಹಾಕ್ತಿದ್ದಾರೆ. ನಾನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. 3-4 ದಿನ ಅವಕಾಶ ಬೇಕು. ನಾನು ಕೊಡ್ತೀನಿ ರಿಪೋರ್ಟ್. ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಕಮ್ಯುನಿಟಿ ಎಷ್ಟೆಷ್ಟಿದೆ ಅನ್ನೋ ರಿಪೋರ್ಟ್ ನಾನು 2-3 ದಿನ ರೆಡಿ ಮಾಡಿ ಕೊಡ್ತೀನಿ. ನಾಳೆ ಚರ್ಚೆ ಮಾಡಲಿ, ಆದ್ರೆ ಬಹಿರಂಗ ಪಡಿಸಬಾರ್ದು. ಒಂದ್ಸರಿ ಎಲ್ಲ ಶಾಸಕರ ಒಂದು ಸಭೆ ಕರೆದು ಮುಖ್ಯಮಂತ್ರಿಗಳು ಆಗುವಗಳನ್ನ ಚರ್ಚೆ ಮಾಡಿ ತದನಂತರ ಅದನ್ನ ಜಾರಿ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯನೇ ಮಾಡ್ತೀನಿ. ಮರು ಸರ್ವೆ ನಡೆಸಲು ಕೈ ಶಾಸಕರ ಪಟ್ಟು. ಆತಂಕ ಏನಿಲ್ಲ. ನಮಗೆ ಅಂಕಿಅಂಶ ಸರಿ ಇಲ್ಲ ಅಂದ್ರೆ ಸರಿಪಡಿಸಿ ಅಂತೇಳಿ ಸರ್ಕಾರನ ಕೇಳ್ಕೊಂತೀವಿ. ಕೆಳ ಹಂತದಿಂದ ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಅಂತೇಳಿ. ಈಗೇನು ಸುಪ್ರೀಂ ಕೋರ್ಟ್ ಆದೇಶ ಆಗಿಲ್ಲ, ಯಾವುದು ಸುಗ್ರೀವಾಜ್ಞೆ ಹೊರಡಿಸಿಲ್ಲ, ನಾಳಿಕೆ ಮಾಡಿಬಿಡಿ ಅಂತ. ಇನ್ನೂ ಟೈಮ್ ಇದೆ. ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಕೆಳ ಹಂತದಿಂದ ಅದನ್ನ ಸಮೀಕ್ಷೆ ಮಾಡಿಸಿ ತೀರ್ಮಾನ ಮಾಡಿ ಅಂತ ಸರ್ಕಾರಕ್ಕೆ ನಾವು ವಿಶೇಷ ಅಧಿವೇಶನ ಕರೆಯುವಂತೆ ಪರಿಶಿಷ್ಟ ಹಾಗೂ ಹಿಂದುಳಿದ ಸಮುದಾಯದ ಸಚಿವರು ಸಿಎಂಗೆ ಸಲಹೆ ನೀಡಿದ್ದಾರೆ. ವಿಶೇಷ ಅಧಿವೇಶನ ಕರೆದು ಚರ್ಚೆ ಮಾಡಬೇಕು. ಅಧಿವೇಶನದಲ್ಲಿ ಎಲ್ಲಾ ಶಾಸಕರು ಭಾಗಿಯಾಗ್ತಾರೆ. ಅಧ್ಯಯನ ಸಮಿತಿ ಮಾಡಿ ಉಪಸಮಿತಿ ರಚಿಸಿ ಅಂತ ಸಿಎಂ ಸಿದ್ದರಾಮಯ್ಯಗೆ ಕೆಲ ಸಚಿವರು ಸಲಹೆ ನೀಡಿದ್ದಾರಂತೆ. ಸಚಿವರ ಸಲಹೆ ಪರಿಗಣಿಸಿರೋ ಸಿಎಂ ಸಿದ್ದರಾಮಯ್ಯ ವಿಶೇಷ ಅಧಿವೇಶನ ಕರೆಯುವ ಬಗ್ಗೆ ಗಂಭೀರ ಚಿಂತನೆ ನಡೆಸಿದ್ದಾರಂತೆ. ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರೊಂದಿಗೆ ಸಮಾಲೋಚನೆ ನಡೆಸಿ ಅವರ ಅಭಿಪ್ರಾಯದ ಮೇರೆಗೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ಜಾರಿ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದು, ಅದಕ್ಕೆ ಒಕ್ಕಲಿಗ, ಲಿಂಗಾಯತ ಶಾಸಕರ ವಿರೋಧವಂತೂ ಇದ್ದೇ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರೈಮ್ ಟೈಮ್ಗೆ ಸ್ವಾಗತ. ರಾಜ್ಯದಲ್ಲಿ ಜಾತಿ ಜನಗಣತಿ ಯುದ್ಧ ಜೋರಾಗ್ತಾ ಇದೆ. ವರದಿ ಜಾರಿ ಮಾಡಲೇಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಠ ಹಿಡಿದು ಕೂತಿದ್ದಾರೆ. ಆದರೆ ಕಾಂಗ್ರೆಸ್ ಶಾಸಕರೇ ಸಿದ್ದರಾಮಯ್ಯ ನಡೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗ್ತಾ ಇದೆ ಹಾಗಿದ್ರೆ ಸ್ವಂತ ಪಕ್ಷದಲ್ಲಿ ರಿಪೋರ್ಟ್. ಜಾತಿ ಗಣತಿ ಯುದ್ಧದೋಳ್ಸಿದ್ದು ಕಂಗಾಲು. ನಾಳೆಯ ಕ್ಯಾಬಿನೆಟ್ನಲ್ಲಿ ಭಿನ್ನರಾಗ ಫಿಕ್ಸ. ದಶಕದ ಬಳಿಕ ರಾಜ್ಯ ಸರ್ಕಾರ ಜಾತಿ ಜನಗಣತಿಗೆ ಮೆತ್ತಿದ್ದ ಧೂಳು ಜಾಡಿಸಿದೆ. ಕಳೆದ ವರ್ಷ ವರದಿ ಕೈ ಸೇರಿದ್ರೂ ಕಳೆದ ವಾರ ಸಿದ್ದರಾಮಯ್ಯ ಆರತಿ ಎತ್ತಿ ವರದಿ ಮಂಡನೆ ಮಾಡಿದ್ದಾರೆ. ನಿರೀಕ್ಷೆಯಂತೆಯೇ ಪ್ರಬಲ ಜಾತಿಗಳಾದ ಒಕ್ಕಲಿಗ, ಲಿಂಗಾಯತರು ವರದಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾಳೆ ನಡೆಯೋ ಕ್ಯಾಬಿನೆಟ್ನಲ್ಲಿ ಭಿನ್ನರಾಗ ಏಳಬಹುದು ಎನ್ನಲಾಗ್ತಿತ್ತು. ಅದಕ್ಕೂ ಮುನ್ನವೇ ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯ ವಿರುದ್ಧ ಗುಟುರು ಹಾಕ್ತಿದ್ದಾರೆ. ನಾನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. 3-4 ದಿನ ಅವಕಾಶ ಬೇಕು. ನಾನು ಕೊಡ್ತೀನಿ ರಿಪೋರ್ಟ್. ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಕಮ್ಯುನಿಟಿ ಎಷ್ಟೆಷ್ಟಿದೆ ಅನ್ನೋ ರಿಪೋರ್ಟ್ ನಾನು 2-3 ದಿನ ರೆಡಿ ಮಾಡಿ ಕೊಡ್ತೀನಿ. ನಾಳೆ ಚರ್ಚೆ ಮಾಡಲಿ, ಆದ್ರೆ ಬಹಿರಂಗ ಪಡಿಸಬಾರ್ದು. ಒಂದ್ಸರಿ ಎಲ್ಲ ಶಾಸಕರ ಒಂದು ಸಭೆ ಕರೆದು ಮುಖ್ಯಮಂತ್ರಿಗಳು ಆಗುವಗಳನ್ನ ಚರ್ಚೆ ಮಾಡಿ ತದನಂತರ ಅದನ್ನ ಜಾರಿ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯನೇ ಮಾಡ್ತೀನಿ. ಮರು ಸರ್ವೆ ನಡೆಸಲು ಕೈ ಶಾಸಕರ ಪಟ್ಟು. ಆತಂಕ ಏನಿಲ್ಲ. ನಮಗೆ ಅಂಕಿಅಂಶ ಸರಿ ಇಲ್ಲ ಅಂದ್ರೆ ಸರಿಪಡಿಸಿ ಅಂತೇಳಿ ಸರ್ಕಾರನ ಕೇಳ್ಕೊಂತೀವಿ. ಕೆಳ ಹಂತದಿಂದ ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಅಂತೇಳಿ. ಈಗೇನು ಸುಪ್ರೀಂ ಕೋರ್ಟ್ ಆದೇಶ ಆಗಿಲ್ಲ, ಯಾವುದು ಸುಗ್ರೀವಾಜ್ಞೆ ಹೊರಡಿಸಿಲ್ಲ, ನಾಳಿಕೆ ಮಾಡಿಬಿಡಿ ಅಂತ. ಇನ್ನೂ ಟೈಮ್ ಇದೆ. ಅದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಕೆಳ ಹಂತದಿಂದ ಅದನ್ನ ಸಮೀಕ್ಷೆ ಮಾಡಿಸಿ ತೀರ್ಮಾನ ಮಾಡಿ ಅಂತ ಸರ್ಕಾರಕ್ಕೆ ನಾವು ವಿಶೇಷ ಅಧಿವೇಶನ ಕರೆಯುವಂತೆ ಪರಿಶಿಷ್ಟ ಹಾಗೂ ಹಿಂದುಳಿದ ಸಮುದಾಯದ ಸಚಿವರು ಸಿಎಂಗೆ ಸಲಹೆ ನೀಡಿದ್ದಾರೆ. ವಿಶೇಷ ಅಧಿವೇಶನ ಕರೆದು ಚರ್ಚೆ ಮಾಡಬೇಕು. ಅಧಿವೇಶನದಲ್ಲಿ ಎಲ್ಲಾ ಶಾಸಕರು ಭಾಗಿಯಾಗ್ತಾರೆ. ಅಧ್ಯಯನ ಸಮಿತಿ ಮಾಡಿ ಉಪಸಮಿತಿ ರಚಿಸಿ ಅಂತ ಸಿಎಂ ಸಿದ್ದರಾಮಯ್ಯಗೆ ಕೆಲ ಸಚಿವರು ಸಲಹೆ ನೀಡಿದ್ದಾರಂತೆ. ಸಚಿವರ ಸಲಹೆ ಪರಿಗಣಿಸಿರೋ ಸಿಎಂ ಸಿದ್ದರಾಮಯ್ಯ ವಿಶೇಷ ಅಧಿವೇಶನ ಕರೆಯುವ ಬಗ್ಗೆ ಗಂಭೀರ ಚಿಂತನೆ ನಡೆಸಿದ್ದಾರಂತೆ. ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರೊಂದಿಗೆ ಸಮಾಲೋಚನೆ ನಡೆಸಿ ಅವರ ಅಭಿಪ್ರಾಯದ ಮೇರೆಗೆ
ಮೇರೆಗೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ಜಾರಿ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದು, ಅದಕ್ಕೆ ಒಕ್ಕಲಿಗ ಲಿಂಗಾಯತ ಶಾಸಕರ ವಿರೋಧವಂತೂ ಇದ್ದೇ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರೈಮ್ ಟೈಮ್ಗೆ ಸ್ವಾಗತ. ರಾಜ್ಯದಲ್ಲಿ ಜಾತಿ ಜನಗಣತಿ ಯುದ್ಧ ಜೋರಾಗ್ತಾ ಇದೆ. ವರದಿ ಜಾರಿ ಮಾಡಲೇಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಠ ಹಿಡಿದು ಕೂತಿದ್ದಾರೆ. ಆದರೆ ಕಾಂಗ್ರೆಸ್ ಶಾಸಕರೇ ಸಿದ್ದರಾಮಯ್ಯ ನಡೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗ್ತಾ ಇದೆ ಹಾಗಿದ್ರೆ ಸ್ವಂತ ಪಕ್ಷದಲ್ಲಿ? ರಿಪೋರ್ಟ್. ಜಾತಿ ಗಣತಿ ಯುದ್ಧದೋಳ್ ಸಿದ್ದು ಕಂಗಾಲು. ನಾಳೆಯ ಕ್ಯಾಬಿನೆಟ್ನಲ್ಲಿ ಭಿನ್ನರಾಗ ಫಿಕ್ಸ. ದಶಕದ ಬಳಿಕ ರಾಜ್ಯ ಸರ್ಕಾರ ಜಾತಿ ಜನಗಣತಿಗೆ ಮೆತ್ತಿದ್ದ ಧೂಳು ಜಾಡಿಸಿದೆ. ಕಳೆದ ವರ್ಷ ವರದಿ ಕೈ ಸೇರಿದ್ರೂ ಕಳೆದ ವಾರ ಸಿದ್ದರಾಮಯ್ಯ ಆರತಿ ಎತ್ತಿ ವರದಿ ಮಂಡನೆ ಮಾಡಿದ್ದಾರೆ. ನಿರೀಕ್ಷೆಯಂತೆಯೇ ಪ್ರಬಲ ಜಾತಿಗಳಾದ ಒಕ್ಕಲಿಗ ಲಿಂಗಾಯತರು ವರದಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾಳೆ ನಡೆಯೋ ಕ್ಯಾಬಿನೆಟ್ನಲ್ಲಿ ಭಿನ್ನರಾಗ ಏಳಬಹುದು ಎನ್ನಲಾಗ್ತಿತ್ತು. ಅದಕ್ಕೂ ಮುನ್ನವೇ ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯ ವಿರುದ್ಧ ಗುಟುರು ಹಾಕ್ತಿದ್ದಾರೆ. ನಾನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. 3-4 ದಿನ ಅವಕಾಶ ಬೇಕು. ನಾನು ಕೊಡ್ತೀನಿ ರಿಪೋರ್ಟ್. ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಕಮ್ಯುನಿಟಿ ಎಷ್ಟೆಷ್ಟಿದೆ ಅನ್ನೋ ರಿಪೋರ್ಟ್ ನಾನು 2-3 ದಿನ ರೆಡಿ ಮಾಡಿಕೊಡ್ತೀನಿ. ನಾಳೆ ಚರ್ಚೆ ಮಾಡಲಿ, ಆದ್ರೆ ಬಹಿರಂಗ ಪಡಿಸಬಾರ್ದು. ಒಂದ್ಸರಿ ಎಲ್ಲ ಶಾಸಕರ ಒಂದು ಸಭೆ ಕರೆದು ಮುಖ್ಯಮಂತ್ರಿಗಳು ಆಗುವಗಳನ್ನ ಚರ್ಚೆ ಮಾಡಿ ತದನಂತರ ಅದನ್ನ ಜಾರಿ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯನೇ ಮಾಡ್ತೀನಿ. ಮರು ಸರ್ವೆ ನಡೆಸಲು ಕೈ ಶಾಸಕರ ಪಟ್ಟು. ಆತಂಕ ಏನಿಲ್ಲ ನಮಗೆ. ಅಂಕಿಅಂಶ ಸರಿ ಇಲ್ಲ ಅಂದ್ರೆ ಸರಿಪಡಿಸಿ ಅಂತೇಳಿ ಸರ್ಕಾರನ ಕೇಳ್ಕೊಂತೀವಿ. ಕೆಳ ಹಂತದಿಂದ ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಅಂತೇಳಿ. ಈಗೇನು ಸುಪ್ರೀಂ ಕೋರ್ಟ್ ಆದೇಶ ಆಗಿಲ್ಲ, ಯಾವುದು ಸುಗ್ರೀವಾಜ್ಞೆ ಹೊರಡಿಸಿಲ್ಲ ನಾಳಿಕೆ ಮಾಡಿಬಿಡಿ ಅಂತ. ಇನ್ನೂ ಟೈಮ್ ಇದೆ. ಏನು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಕೆಳ ಹಂತದಿಂದ ಅದನ್ನು ಸಮೀಕ್ಷೆ ಮಾಡಿಸಿ ತೀರ್ಮಾನ ಮಾಡಿ ಅಂತ ಸರ್ಕಾರಕ್ಕೆ ನಾವು ವಿಶೇಷ ಅಧಿವೇಶನ ಕರೆಯುವಂತೆ ಪರಿಶಿಷ್ಟ ಹಾಗೂ ಹಿಂದುಳಿದ ಸಮುದಾಯದ ಸಚಿವರು ಸಿಎಂಗೆ ಸಲಹೆ ನೀಡಿದ್ದಾರೆ. ವಿಶೇಷ ಅಧಿವೇಶನ ಕರೆದು ಚರ್ಚೆ ಮಾಡಬೇಕು. ಅಧಿವೇಶನದಲ್ಲಿ ಎಲ್ಲಾ ಶಾಸಕರು ಭಾಗಿಯಾಗ್ತಾರೆ. ಅಧ್ಯಯನ ಸಮಿತಿ ಮಾಡಿ ಉಪಸಮಿತಿ ರಚಿಸಿ ಅಂತ ಸಿಎಂ ಸಿದ್ದರಾಮಯ್ಯಗೆ ಕೆಲ ಸಚಿವರು ಸಲಹೆ ನೀಡಿದ್ದಾರಂತೆ. ಸಚಿವರ ಸಲಹೆ ಪರಿಗಣಿಸಿರೋ ಸಿಎಂ ಸಿದ್ದರಾಮಯ್ಯ ವಿಶೇಷ ಅಧಿವೇಶನ ಕರೆಯೋ ಬಗ್ಗೆ ಗಂಭೀರ ಚಿಂತನೆ ನಡೆಸಿದ್ದಾರಂತೆ. ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರೊಂದಿಗೆ ಸಮಾಲೋಚನೆ ನಡೆಸಿ ಅವರ ಅಭಿಪ್ರಾಯದ ಮೇರೆಗೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ಜಾರಿ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದು, ಅದಕ್ಕೆ ಒಕ್ಕಲಿಗ ಲಿಂಗಾಯತ ಶಾಸಕರ ವಿರೋಧವಂತೂ ಇದ್ದೇ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರೈಮ್ ಟೈಮ್ಗೆ ಸ್ವಾಗತ. ರಾಜ್ಯದಲ್ಲಿ ಜಾತಿ ಜನಗಣತಿ ಯುದ್ಧ ಜೋರಾಗ್ತಾ ಇದೆ. ವರದಿ ಜಾರಿ ಮಾಡಲೇಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಠ ಹಿಡಿದು ಕೂತಿದ್ದಾರೆ. ಆದರೆ ಕಾಂಗ್ರೆಸ್ ಶಾಸಕರೇ ಸಿದ್ದರಾಮಯ್ಯ ನಡೆಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಾಗ್ತಾ ಇದೆ ಹಾಗಿದ್ರೆ ಸ್ವಂತ ಪಕ್ಷದಲ್ಲಿ? ರಿಪೋರ್ಟ್. ಜಾತಿ ಗಣತಿ ಯುದ್ಧದೋಳ್ ಸಿದ್ದು ಕಂಗಾಲು. ನಾಳೆಯ ಕ್ಯಾಬಿನೆಟ್ನಲ್ಲಿ ಭಿನ್ನರಾಗ ಫಿಕ್ಸ. ದಶಕದ ಬಳಿಕ ರಾಜ್ಯ ಸರ್ಕಾರ ಜಾತಿ ಜನಗಣತಿಗೆ ಮೆತ್ತಿದ್ದ ಧೂಳು ಜಾಡಿಸಿದೆ. ಕಳೆದ ವರ್ಷ ವರದಿ ಕೈ ಸೇರಿದ್ರೂ ಕಳೆದ ವಾರ ಸಿದ್ದರಾಮಯ್ಯ ಆರತಿ ಎತ್ತಿ ವರದಿ ಮಂಡನೆ ಮಾಡಿದ್ದಾರೆ. ನಿರೀಕ್ಷೆಯಂತೆಯೇ ಪ್ರಬಲ ಜಾತಿಗಳಾದ ಒಕ್ಕಲಿಗ ಲಿಂಗಾಯತರು ವರದಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾಳೆ ನಡೆಯೋ ಕ್ಯಾಬಿನೆಟ್ನಲ್ಲಿ ಭಿನ್ನರಾಗ ಏಳಬಹುದು ಎನ್ನಲಾಗ್ತಿತ್ತು. ಅದಕ್ಕೂ ಮುನ್ನವೇ ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯ ವಿರುದ್ಧ ಗುಟುರು ಹಾಕ್ತಿದ್ದಾರೆ. ನಾನು ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. 3-4 ದಿನ ಅವಕಾಶ ಬೇಕು. ನಾನು ಕೊಡ್ತೀನಿ ರಿಪೋರ್ಟ್. ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಕಮ್ಯುನಿಟಿ ಎಷ್ಟೆಷ್ಟಿದೆ ಅನ್ನೋ ರಿಪೋರ್ಟ್ ನಾನು 2-3 ದಿನ ರೆಡಿ ಮಾಡಿಕೊಡ್ತೀನಿ. ನಾಳೆ ಚರ್ಚೆ ಮಾಡಲಿ, ಆದ್ರೆ ಬಹಿರಂಗ ಪಡಿಸಬಾರ್ದು. ಒಂದ್ಸರಿ ಎಲ್ಲ ಶಾಸಕರ ಒಂದು ಸಭೆ ಕರೆದು ಮುಖ್ಯಮಂತ್ರಿಗಳು ಆಗುವಗಳನ್ನ ಚರ್ಚೆ ಮಾಡಿ ತದನಂತರ ಅದನ್ನ ಜಾರಿ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯನೇ ಮಾಡ್ತೀನಿ. ಮರು ಸರ್ವೆ ನಡೆಸಲು ಕೈ ಶಾಸಕರ ಪಟ್ಟು. ಆತಂಕ ಏನಿಲ್ಲ ನಮಗೆ. ಅಂಕಿಅಂಶ ಸರಿ ಇಲ್ಲ ಅಂದ್ರೆ ಸರಿಪಡಿಸಿ ಅಂತೇಳಿ ಸರ್ಕಾರನ ಕೇಳ್ಕೊಂತೀವಿ. ಕೆಳ ಹಂತದಿಂದ ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಅಂತೇಳಿ. ಈಗೇನು ಸುಪ್ರೀಂ ಕೋರ್ಟ್ ಆದೇಶ ಆಗಿಲ್ಲ, ಯಾವುದು ಸುಗ್ರೀವಾಜ್ಞೆ ಹೊರಡಿಸಿಲ್ಲ ನಾಳಿಕೆ ಮಾಡಿಬಿಡಿ ಅಂತ. ಇನ್ನೂ ಟೈಮ್ ಇದೆ. ಏನು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಕೆಳ ಹಂತದಿಂದ ಅದನ್ನು ಸಮೀಕ್ಷೆ ಮಾಡಿಸಿ ತೀರ್ಮಾನ ಮಾಡಿ ಅಂತ ಸರ್ಕಾರಕ್ಕೆ ನಾವು
ವಿಶೇಷ ಅಧಿವೇಶನ ಕರೆಯುವಂತೆ ಪರಿಶಿಷ್ಟ ಹಾಗೂ ಹಿಂದುಳಿದ ಸಮುದಾಯದ ಸಚಿವರು ಸಿಎಂಗೆ ಸಲಹೆ ನೀಡಿದ್ದಾರೆ. ವಿಶೇಷ ಅಧಿವೇಶನ ಕರೆದು ಚರ್ಚೆ ಮಾಡಬೇಕು. ಅಧಿವೇಶನದಲ್ಲಿ ಎಲ್ಲಾ ಶಾಸಕರು ಭಾಗಿಯಾಗ್ತಾರೆ. ಅಧ್ಯಯನ ಸಮಿತಿ ಮಾಡಿ ಉಪಸಮಿತಿ ರಚಿಸಿ ಅಂತ ಸಿಎಂ ಸಿದ್ದರಾಮಯ್ಯಗೆ ಕೆಲ ಸಚಿವರು ಸಲಹೆ ನೀಡಿದ್ದಾರಂತೆ. ಸಚಿವರ ಸಲಹೆ ಪರಿಗಣಿಸಿರೋ ಸಿಎಂ ಸಿದ್ದರಾಮಯ್ಯ ವಿಶೇಷ ಅಧಿವೇಶನ ಕರೆಯುವ ಬಗ್ಗೆ ಗಂಭೀರ ಚಿಂತನೆ ನಡೆಸಿದ್ದಾರಂತೆ. ನಾಳಿನ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರೊಂದಿಗೆ ಸಮಾಲೋಚನೆ ನಡೆಸಿ ಅವರ ಅಭಿಪ್ರಾಯದ ಮೇರೆಗೆ ಮುಂದಿನ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ಜಾರಿ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದು, ಅದಕ್ಕೆ ಒಕ್ಕಲಿಗ ಲಿಂಗಾಯತ ಶಾಸಕರ ವಿರೋಧವಂತೂ ಇದ್ದೇ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.